ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅರ್ಪಿತಾ ಭಟ್, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗಮನೆ, ಸಿರ್ಸಿ. ಕನಕ ನಿಸರ್ಗಮನೆ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ಮಾತಾಡಕ್ಕೆ ಹೊರಟಿರುವಂತಹ ಟಾಪಿಕ್ ಹೈಪರ್ ಪಿಗ್ಮೆಂಟೇಷನ್, ಮುಖದ ಮೇಲಿನ ಕಪ್ಪು ಕಲೆಗಳು. ಈ ಮುಖದ ಮೇಲಿನ ಕಪ್ಪು ಕಲೆಗಳು ಏಕೆ ಆಗುತ್ತೆ, ಇದಕ್ಕೆ ಪರಿಹಾರ ಹೇಗೆ ಕಂಡುಕೊಳ್ಳೋದು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಈ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಅಂತ ಏನ್ ಕರೀತಾರೆ, ಇದು ಎರಡು ರೀತಿಯಲ್ಲಿ ಕಂಡು ಬರಬಹುದು. ಒಂದು ಸ್ಪಾಟ್ ಚುಕ್ಕಿ ಚುಕ್ಕಿ ರೀತಿಯಲ್ಲಿ ನಿಮ್ಮ ಮುಖದ ಮೇಲೆ ಕಂಡು ಬರಬಹುದು. ಅದೇ ರೀತಿ ಪ್ಯಾಚಸ್ ರೀತಿಯಲ್ಲಿ ಕೂಡ ನಿಮ್ಮ ಮುಖದ ಮೇಲೆ ಕಂಡು ಬರಬಹುದು. ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆಗಿರುವಂತಹದ್ದು. ಮೆಲನಿನ್ ಪ್ರೊಡಕ್ಷನ್ ನಾರ್ಮಲ್ ಆಗಿ ಎಲ್ಲರಲ್ಲೂ ಉತ್ಪತ್ತಿ ಆಗ್ತಿರುತ್ತೆ. ಆದ್ರೆ ಯಾವಾಗ ಇದು ಟ್ರಿಗರ್ ಆಗಿ ಜಾಸ್ತಿ ಆಗಿ ಪ್ರೊಡಕ್ಷನ್ ಆಗುತ್ತೋ ಆವಾಗ ಈ ಹೈಪರ್ ಪಿಗ್ಮೆಂಟೇಷನ್ ಅನ್ನುವ ತೊಂದರೆ ನಮ್ಗೆ ಕಂಡು ಬರುತ್ತೆ. ಸೊ ಹಾಗಿದ್ರೆ ಈ ಹೈಪರ್ ಪಿಗ್ಮೆಂಟೇಷನ್ ಅಲ್ಲಿ 3 ಟೈಪ್ಸ್ ಇದೆ. ಅದರಲ್ಲಿ ಒಂದು ನಾನು ಹೇಳಿದಾಗೆ ಸ್ಪಾಟ್ ಚುಕ್ಕಿ ರೀತಿಯಲ್ಲಿ ಏನು ಕಂಡು ಬರುತ್ತೆ ಅದು. ಇನ್ನೊಂದು ಮೆಲಾಸ್ಮಾ ಅಂತ ಕರೀತಾರೆ. ಸ್ವಲ್ಪ ದೊಡ್ಡದಾದ ಜಾಗದಲ್ಲಿ ನಿಮ್ಗೆ ಹೈಪರ್ ಪಿಗ್ಮೆಂಟೇಷನ್ ಇದ್ರೆ ಅದನ್ನ ಮೆಲಾಸ್ಮಾ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಇನ್ನೊಂದು ಪೋಸ್ಟ್ ಇನ್ಫ್ಲಾಮೇಟರಿ ಪಿಗ್ಮೆಂಟೇಷನ್, ಅಂದ್ರೆ ನಿಮಗೆ ಮುಖದಲ್ಲಿ ಪಿಂಪಲ್ಸ್, ಆಕ್ನಿ ಇಲ್ಲ ಎಕ್ಸಿಮಾ ಯಾವ್ದಾದ್ರು ಸ್ಕಿನ್ ಕಂಡೀಷನ್ ಆಗಿ ಆ ಜಾಗದಲ್ಲಿ ಈ ಹೈಪರ್ ಪಿಗ್ಮೆಂಟೇಷನ್ ತೊಂದರೆ ಕಂಡು ಬರುವಂತದ್ದು. ಈ ತೊಂದರೆಗಳು ಯಾಕೆ ಆಗುತ್ತೆ ಅಂತ ತಿಳ್ಕೊಂಡ್ರಿ. ಹಾಗಿದ್ರೆ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಯಾಕಾಗುತ್ತೆ ಅಂತ ನೋಡಕ್ ಹೋದ್ರೆ, ಮೊದಲನೇದಾಗಿ ಸೂರ್ಯನ ಬಿಸಿಲಿಗೆ ಡೈರೆಕ್ಟ್ ಆಗಿ ನೀವು ಎಕ್ಸ್ಪೋಸ್ ಆಗೋದ್ರಿಂದ, ಸೂರ್ಯನ ಬಿಸಿಲಿನಲ್ಲಿ UV ರೇಸ್ ಏನಿರುತ್ತೆ ಅದು ನಮ್ಮ ಸ್ಕಿನ್ ಅಲ್ಲಿ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆಗೋ ತರಹ ಟ್ರಿಗರ್ ಮಾಡುತ್ತೆ. ಸೊ ಇದರಿಂದಾಗಿ ಹೈಪರ್ ಪಿಗ್ಮೆಂಟೇಷನ್, ಕಪ್ಪು ಕಲೆಗಳು ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಇನ್ನೊಂದು ಕಾರಣ ಅಂತಂದ್ರೆ ನಾನು ಹೇಳ್ದಾಗೆ ಆಕ್ನಿ ಅಥವಾ ಪಿಂಪಲ್ ಅಥವಾ ಸ್ಕಿನ್ ರಿಲೇಟೆಡ್ ಯಾವುದೇ ಕಂಡೀಷನ್ ಆಗಿದ್ರೆ ಕೂಡ ಅದು ಕೂಡ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆಗೋ ತರ ಟ್ರಿಗರ್ ಮಾಡುತ್ತೆ. ಸೊ ಇದರಿಂದ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆಗಿ ಹೈಪರ್ ಪಿಗ್ಮೆಂಟೇಷನ್ ಆಗುವಂಥದ್ದು. ಅದೇ ರೀತಿ ಇನ್ನೊಂದು ರೀಸನ್ ಅಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಇದು ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಅಥವಾ PCOD, PCOS ಈ ತರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುವಂತಹ ವ್ಯಕ್ತಿಗಳಲ್ಲಿ ಜಾಸ್ತಿ ಆಗಿ ಕಂಡುಬರುತ್ತೆ ಹೈಪರ್ ಪಿಗ್ಮೆಂಟೇಷನ್ ಅನ್ನೋದು. ಅದೇ ರೀತಿ ಬರ್ತ್ ಕಂಟ್ರೋಲ್ ಪಿಲ್ಸ್ ಯಾರು ತಗೊಳ್ತಿರ್ತಾರೋ ಅವರಲ್ಲಿ ಕೂಡ ಈ ತೊಂದರೆಗಳು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುವಂಥದ್ದು. ಅದೇ ರೀತಿ ಇನ್ನೊಂದು, ನೀವು ಯಾವ್ದಾದ್ರು ಮೆಡಿಕೇಶನ್ಸ್, ಏನಾದ್ರೂ ಕಂಡೀಷನ್ಗೆ ಮೆಡಿಕೇಶನ್ಸ್ ತಗೋತಾ ಇದ್ದೀರಾ, ಆ ಮೆಡಿಸಿನ್ ಇಂದ ಕೂಡ ರಿಯಾಕ್ಷನ್ ಆಗಿ ಸೈಡ್ ಎಫೆಕ್ಟ್ಸ್ ಅಂತ ಏನ್ ಹೇಳ್ತೀವಲ್ಲ ಅದರಿಂದ ಕೂಡ ಹೈಪರ್ ಪಿಗ್ಮೆಂಟೇಷನ್ ಆಗಬಹುದು. ಅದೇ ರೀತಿ ಕೆಲವೊಂದು ಮೆಡಿಕಲ್ ಕಂಡೀಷನ್, ಅಡಿಸನ್ ಡಿಸೀಸ್ ಅಥವಾ ಇನ್ನು ಕೆಲವು ಮೆಡಿಕಲ್ ಕಂಡೀಷನ್ ಅಲ್ಲಿ ಈ ರೀತಿಯ ಹೈಪರ್ ಪಿಗ್ಮೆಂಟೇಷನ್ ತೊಂದರೆ ಕಂಡು ಬರುತ್ತೆ. ಹಾಗಿದ್ರೆ ಇದು ಯಾರಲ್ಲಿ ಕಂಡು ಬರುತ್ತೆ ಅಂತ ನೋಡಕ್ ಹೋದ್ರೆ ಎಲ್ಲಾ ರೀತಿಯ ಸ್ಕಿನ್ ಟೈಪ್ಸ್ ಇರುವಂತಹ ವ್ಯಕ್ತಿಗಳಲ್ಲಿ ಕಾಣಿಸ್ಕೊಳ್ಬಹುದು. ಅದೇ ರೀತಿ ನಾನು ಹೇಳ್ದಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನಲ್ ಚೇಂಜಸ್ ಇರುವಂತಹ ಪ್ರೆಗ್ನೆಂಟ್ ಲೇಡಿಗಳಲ್ಲಿ ಇದು ಜಾಸ್ತಿಯಾಗಿ ಕಾಣಿಸ್ಕೊಳ್ಬಹುದು. ಹಾಗೆ ವಯಸ್ಕರಲ್ಲೂ ಕೂಡ ಇದು ಕಂಡು ಬರುತ್ತೆ. ಹಾಗಿದ್ರೆ ಇದನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು, ಯಾವ ರೀತಿ ಈ ಹೈಪರ್ ಪಿಗ್ಮೆಂಟೇಷನ್ ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ನೋಡೋದಿದ್ರೆ, ಮೊದಲನೇದಾಗಿ ಪ್ರಿವೆನ್ಷನ್ ಈಸ್ ಬೆಟರ್. ಯಾಕಂದ್ರೆ ನೀವು ಯೂಸ್ ಮಾಡುವಂತಹ ಸ್ಕಿನ್ ಪ್ರಾಡಕ್ಟ್ ಇದೆಲ್ಲ ಕೂಡ ನಿಮ್ಗೆ ಹೈಪರ್ ಪಿಗ್ಮೆಂಟೇಷನ್ಗೆ ಟ್ರಿಗರ್ ಮಾಡಬಹುದು. ಸೊ ಅದಕ್ಕೆ ಯಾವುದೇ ಸ್ಕಿನ್ ಪ್ರಾಡಕ್ಟ್ ನ ಯೂಸ್ ಮಾಡೋಕ್ಕಿಂತ ಮುಂಚೆ ತಜ್ಞ ವೈದ್ಯರ ಸಲಹೆ ಮೇರೆಗೆ ಆ ಸ್ಕಿನ್ ಪ್ರಾಡಕ್ಟ್ ನ ಯೂಸ್ ಮಾಡೋದು ತುಂಬಾ ಉತ್ತಮ. ಸೊ ಅದೇ ರೀತಿ ಹೊರಗಡೆ ಸೂರ್ಯನ ಬಿಸಿಲಿಗೆ ಹೋಗುವಾಗ ಮುಖವನ್ನ ಕವರ್ ಮಾಡಿಕೊಂಡು ಹೋಗುವಂಥದ್ದು, ಇದರಿಂದ ಕೂಡ ಈ ಪಿಗ್ಮೆಂಟೇಷನ್ ಕಡಿಮೆ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ಸ್ಕಿನ್ ಬ್ರೈಟ್ನಿಂಗ್, ಏನು ಸ್ಕಿನ್ನು ಬೆಳ್ಳಗಾಗುತ್ತೆ ಅನ್ನುವಂತಹ ಪ್ರಾಡಕ್ಟ್ಸ್ಗಳು ಇತ್ತೀಚೆಗೆ ತುಂಬಾ ಬರ್ತಾ ಇದೆ, ಅದನ್ನ ಉಪಯೋಗಿಸದೇ ಇರುವಂತಹದ್ದು. ಹಾಗೇನೆ ಮುಖದ ಮೇಲೆ ಏನೇ ಪಿಂಪಲ್ಸ್ ಆಗಿರ್ಲಿ, ಆಕ್ನಿಗಳಾಗಿರ್ಲಿ ಅದನ್ನ ಪಾಪ್ ಮಾಡ್ಕೊಳ್ದೇ ಇರುವುದು, ಪಿಕ್ಕಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಒಡೆಯೋದು ಅಥವಾ ಕೆರೆಯೋದು, ಈ ರೀತಿ ಮಾಡದೇ ಇರೋದ್ರಿಂದ ಕೂಡ ಈ ಹೈಪರ್ ಪಿಗ್ಮೆಂಟೇಷನ್ ಬರ್ದೇ ಇರೋ ತರ ನೋಡ್ಕೊಳ್ಬಹುದು. ಸೊ ಹಾಗಿದ್ರೆ ಇದಕ್ಕೆ ಹೇಗೆ ನಾವು ಇದು ಬಂದ ಮೇಲೆ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅಂತ ನೋಡೋದಾದ್ರೆ, ಇದಕ್ಕೆ ಹೊರಗಿನಿಂದ ಟ್ರೀಟ್ಮೆಂಟ್ ಮಾಡೋದರ ಜೊತೆಗೆ ಒಳಗಿನಿಂದ ಡಿಟಾಕ್ಸಿಫಿಕೇಶನ್ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಸೊ ಅದಕ್ಕೆ ಬಾಡಿಗೆ ಡಿಟಾಕ್ಸಿಫೈ ಆಗಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಅಂಶ ಅಂದ್ರೆ ವಾಟರ್, ನೀರನ್ನ ಚೆನ್ನಾಗಿ ಕುಡಿಯುವಂತಹದ್ದು. ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನ ಖಂಡಿತ ಕುಡಿಲೇಬೇಕಾದಂಥದ್ದು. ಅದರಲ್ಲಿ ಉಷಾಪಾನ ಮಾಡಿದ್ರಂತೂ ತುಂಬಾ ಒಳ್ಳೇದು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು 500 ml ಅಷ್ಟು, ಅರ್ಧ ಲೀಟರ್ ನೀರನ್ನ ಕುಡಿಯುವಂಥದ್ದು. ಇದರಿಂದ ಬಾಡಿ ಡಿಟಾಕ್ಸಿಫೈ ನ್ಯಾಚುರಲಿ ಆಗುತ್ತೆ. ಸೊ ಅದರ ಜೊತೆಗೆ ಎನಿಮಾ ಬಗ್ಗೆ ಕೇಳಿರ್ತೀರಾ, ತಜ್ಞ ವೈದ್ಯರ ಸಲಹೆ ಮೇರೆಗೆ ಎನಿಮಾವನ್ನ ತಗೊಳ್ಳುವಂಥದ್ದು, ಇದರಿಂದ ಕೂಡ ಬಾಡಿ ಡಿಟಾಕ್ಸಿಫೈ ಆಗುತ್ತೆ. ಹಾಗೆ ಇನ್ನೊಂದು ಪೇಯವನ್ನ ನಾನು ಹೇಳ್ತೀನಿ, ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂದ್ರೆ ಹಸಿರು ಸೊಪ್ಪಿನ ಜ್ಯೂಸ್. ಇದನ್ನ ತುಂಬಾ ಮುಖ್ಯವಾಗಿ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾ ಒಳ್ಳೇದು. 1 ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನ ತೆಗೆದುಕೊಳ್ಳಿ, ಅದರ ಮಿಕ್ಸಿ ಮಾಡಿ ರಸವನ್ನ ತೆಗೆದುಕೊಳ್ಳಿ, ಅದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮಗೆ ಬಾಡಿ ಡಿಟಾಕ್ಸಿಫೈ ಆಗುತ್ತೆ.
ಹಾಗೇನೆ ಇದಕ್ಕೆ ಹೊರಗಡೆಯಿಂದ ಏನೇನು ಅಪ್ಲೈ ಮಾಡಿ ಕಡಿಮೆ ಮಾಡ್ಕೊಳ್ಬಹುದು ಅಂತ ನೋಡೋದಿದ್ರೆ, ವಿಟಮಿನ್ ಸಿ ಇದರಲ್ಲಿ ಕೊಲಾಜಿನ್ ಅನ್ನುವಂತಹ ಅಂಶ ಜಾಸ್ತಿ ಇರುತ್ತೆ. ಈ ಕೊಲಾಜಿನ್ ಅಂಶ ನಮ್ಮ ದೇಹಕ್ಕೆ, ಸ್ಕಿನ್ಗೆ ಮತ್ತೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಈ ಕೊಲಾಜಿನ್ ಅಂಶ ಜಾಸ್ತಿ ಇರುವಂತಹ ಆಹಾರ ವಿಟಮಿನ್ ಸಿ. ಇದು ಕಿತ್ತಳೆ ಹಣ್ಣು, ನಿಂಬೆ ಹಣ್ಣು, ಸೀಬೆ ಹಣ್ಣು ಈ ರೀತಿಯ ಹಣ್ಣುಗಳಲ್ಲಿ ದೊರಕುತ್ತೆ. ಈ ಆಹಾರಗಳನ್ನ ನಿಮ್ಮ ಡೈಲಿ ಆಹಾರ ಕ್ರಮಗಳಲ್ಲಿ ರೂಢಿಸ್ಕೊಳ್ಳೋದು. ಅದೇ ರೀತಿ ಇದನ್ನ 2 ಚಮಚ ಕಿತ್ತಳೆ ರಸ ಅಥವಾ ನಿಂಬೆ ರಸವನ್ನ ತೆಗೆದುಕೊಳ್ಳಿ, ಅದನ್ನ 2 ಚಮಚ ನೀರಿನೊಂದಿಗೆ ಮಿಕ್ಸ್ ಮಾಡಿ ಅದನ್ನ ಪಿಗ್ಮೆಂಟೇಶನ್ ಆಗಿರುವಂತಹ ಜಾಗದಲ್ಲಿ ಹಚ್ಚಿ ಅದು ಒಣಗಿದ ನಂತರ ತೊಳ್ಕೊಳ್ಳೋದ್ರಿಂದ ಕೂಡ ಪಿಗ್ಮೆಂಟೇಶನ್ ಕಡಿಮೆ ಆಗುತ್ತೆ. ಅದೇ ರೀತಿ ಇನ್ನೊಂದು, ಹೊಟ್ಟೆಗೆ ಗುಡ್ ಫ್ಯಾಟ್ ತಗೊಳ್ಳುವಂಥದ್ದು. ಗುಡ್ ಫ್ಯಾಟ್ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ನಟ್ಸ್. ಡೈಲಿ ಒಂದು 50 ಗ್ರಾಮ್ನಷ್ಟು ನಟ್ಸ್ ತಗೊಳ್ಳುವಂಥದ್ದು. ಗೋಡಂಬಿ, ಬಾದಾಮಿ, ಶೇಂಗಾ ಈ ರೀತಿಯ ನಟ್ಸ್ಗಳನ್ನ ತೆಗೆದುಕೊಳ್ಳುವಂಥದ್ದು. ಅದೇ ರೀತಿ ಇನ್ನೊಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಹೇಳಬೇಕು ಅಂತಂದ್ರೆ, ಕ್ಯಾರೆಟ್ ಪ್ಯೂರಿ ಮಾಡ್ಕೊಳ್ಳಿ, ಅದಕ್ಕೆ ಅಲೋವೆರಾ ಜೆಲ್ ಹಾಗೆ ಮುಲ್ತಾನಿ ಮಣ್ಣನ್ನ ಸೇರಿಸ್ಕೊಳ್ಳಿ, ಅದಕ್ಕೆ ಒಂದ್ ಸ್ವಲ್ಪ ಲೆಮನ್ ಜ್ಯೂಸ್ ಅನ್ನ ಸೇರಿಸ್ಕೊಳ್ಳಿ, ಹಾಗೆ ಅರಿಶಿನ ಸೇರಿಸ್ಕೊಳ್ಳಿ. ಇದನ್ನ ಪ್ಯಾಕ್ ಮಾಡಿ ಮುಖಕ್ಕೆ ಹಚ್ಚಿ ಅದು ಒಣಗೋ ತನಕ ಇಟ್ಕೊಂಡು ಆಮೇಲೆ ತೊಳೆಯೋದ್ರಿಂದ ಪಿಗ್ಮೆಂಟೇಶನ್ ನ ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಪ್ರೊಸೀಜರ್ ಅಂತಂದ್ರೆ ಫೇಶಿಯಲ್ ಸ್ಟೀಮ್. ಫೇಶಿಯಲ್ ಸ್ಟೀಮ್ ನ ಆಲ್ಟರ್ನೇಟ್ ಡೇಸ್ ಅಥವಾ ವಾರಕ್ಕೆ ಒಮ್ಮೆ ಇಲ್ಲ 2 ಬಾರಿ ತಗೊಳ್ಳೋದ್ರಿಂದ ನಮ್ಮ ಪೋರ್ಸ್ ಅಲ್ಲಿ ಏನು ಕಲ್ಮಶಗಳು ತುಂಬಿಕೊಂಡಿರುತ್ತೆ ಅದು ಹೊರಗಡೆ ಹೋಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಕೂಡ ಪಿಗ್ಮೆಂಟೇಶನ್ ಕಡಿಮೆ ಆಗಬಹುದು. ಹಾಗೆಯೇ ಪಪ್ಪಾಯ ಮತ್ತೆ ಬನಾನಾ ಇದೆರಡರ ಪೇಸ್ಟ್, ಇವೆರಡು ಹಣ್ಣುಗಳನ್ನ ಈಕ್ವಲ್ ಅಮೌಂಟ್ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಅದರನ್ನ ಪೇಸ್ಟ್ ಮಾಡಿ ಮುಖಕ್ಕೆ ಫೇಸ್ ಪ್ಯಾಕ್ ತರ ಹಚ್ಕೊಂಡು ಅದನ್ನ ಒಂದು 15ರಿಂದ 20 ನಿಮಿಷ ಇಟ್ಕೊಂಡು ತೊಳ್ಕೊಳ್ಳೋದ್ರಿಂದ ಕೂಡ ಫೇಶಿಯಲ್ ಪಿಗ್ಮೆಂಟೇಶನ್ ಕಡಿಮೆ ಆಗುತ್ತೆ. ಹಾಗೆ ಇನ್ನೊಂದು ತುಂಬಾ ಉಪಯುಕ್ತವಾದಂತಹ ಒಂದು ಔಷಧ ಅಂತಂದ್ರೆ ಮಡ್ ಪ್ಯಾಕ್. ಫೇಶಿಯಲ್ ಮಡ್ ಪ್ಯಾಕ್ ಅನ್ನ ಹಾಕೊಳ್ಳುವಂಥದ್ದು. ನಿಮಗೆ ಹುತ್ತದ ಮಣ್ಣು ಸಿಗುತ್ತೆ ಅಂತ ಆದ್ರೆ ಆ ಹುತ್ತದ ಮಣ್ಣನ್ನ ತೆಗೆದುಕೊಳ್ಳಿ, ಅದನ್ನ ಪೇಸ್ಟ್ ಮಾಡಿ ನೀರಿಗೆ ಮಿಕ್ಸ್ ಮಾಡಿ ಅದನ್ನ ಮುಖಕ್ಕೆ ಹಚ್ಕೊಂಡು ಅದು ಒಣಗಿದ ನಂತರ ತೊಳ್ಕೊಳ್ಳೋದು. ಇದರಿಂದ ನಿಮ್ಮ ಮುಖ ಕಾಂತಿಯುಕ್ತವಾಗುತ್ತೆ. ಅದೇ ರೀತಿ ನಿಮ್ಮ ಪಿಗ್ಮೆಂಟೇಶನ್ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ನಾನಿವತ್ತು ಹೇಳಿದ ಮನೆ ಮದ್ದನ್ನ ನೀವು ಕೂಡ ನಿಮ್ಮ ಡೈಲಿ ಲೈಫಲ್ಲಿ ಟ್ರೈ ಮಾಡಿ ನಿಮಗೆ ಗೊತ್ತಿರೋ ಜೊತೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.